ನೆರೆಯ ಸಾಮಂತರಗಳ ಚುಚ್ಚು ಮಾತಿಗೆ ಅಥವಾ ಕೆಂಪೇಗೌಡರ ಏಳಿಗೆಯನ್ನು ಸಹಿಸಲಾರದ ಒಂದು ವರ್ಗ ಅಚ್ಯುತರಾಯನಿಗೆ ಇಲ್ಲಿಂದ ಅಲ್ಲಿಗೆ ದೂರ ತಗೊಂಡೋಗ್ತಾರೆ. ವಿಜಯನಗರದ ಸಾಮ್ರಾಜ್ಯರ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲ ನಾಡು ಕೂಡ, ನೀನು ಶಿರಾನು ಕೂಡ ನಾವು ಅದಕ್ಕೆ ಒಳಪಟ್ಟಿರ್ತಕ್ಕಂಥ ನಾಡು. ಎಲ್ಲರೂ ಹೋಗಿ ಚುಚ್ಚು ಮಾಡಿರ್ತಾರೆ, ನೋಟನ್ನ ಪ್ರಿಂಟ್ ಮಾಡ್ತಾರೆ, ಟಂಕಸಾಲೆಯನ್ನು ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಅಪವಾದವನ್ನು ಹೊರಿಸ್ತಾರೆ. ಅಪವಾದ ಮುಕ್ತವಾಗುವವರೆಗೂ ಕೂಡ ಬಹುಶಃ ತಿಳ್ಕೊಳ್ಳಿ, 5 ವರ್ಷಗಳ ಜೈಲುವಾಸವನ್ನ ಅನುಭವಿಸಿದಂಥ ಪುಣ್ಯಾತ್ಮ. 5 ವರ್ಷಗಳ ನಂತರ ಅರ್ಥಾಗುತ್ತೆ ವಿಜಯನಗರದ ಅರಸರಿಗೆ ಇದರಲ್ಲಿ ಯಾವುದೇ ಈ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ಈ ಹುರುಳಿಲ್ಲದ ಆರೋಪವನ್ನು ತಳ್ಳಿ ಹಾಕಿದಂತಹ ವಿಜಯನಗರದ ಅರಸರು ಇಡೀ ಬೆಂಗಳೂರಿನ ನಾಡನ್ನ ಸುತ್ತಮುತ್ತ ಏನು ಕೆಂಗೇರಿ ಇದೆ, ನಮ್ಮ ಎಲ್ಲ ಸುತ್ತಮುತ್ತ ಯಲಹಂಕ ಆಗಿರ್ಬೋದು, ಸಿರಾ ಆಗಿರ್ಬೋದು, ಈ ಎಲ್ಲ ನಾಡುಗಳನ್ನ ಅವರಿಗೆ ವಹಿಸಿಕೊಡುತ್ತೆ. ಆ 5 ವರ್ಷಗಳ ನಂತರ ಅವರ ಅಭಿವೃದ್ಧಿಯ ಪಥವನ್ನ ಕಟ್ಟಿದಂಥವರು. ಅಂದ್ರೆ ಕೆಂಪೇಗೌಡರಿಗೆ ಇರ್ತಕ್ಕಂಥ ಎಲ್ಲ ಸಂಕಟಗಳು ಕೂಡ ಇವತ್ತಿನ ರಾಜಕಾರಣಿಗಳು ಕೂಡ ಅನುಭವಿಸ್ತಕ್ಕಂಥದ್ದು. ಇವತ್ತು ಒಬ್ಬ ರಾಜಕಾರಣಿ ಪ್ರಬುದ್ಧವಾಗಿ ಬೆಳಿಬೇಕಾದ್ರೆ ಅವರ ಸಂಕಟಗಳನ್ನ ಇವತ್ತು ಬೆಳೀತಿರ್ತಕ್ಕಂಥ ಸತ್ಯಪ್ರಕಾಶ್ ಕೇಳಿ ನೋಡ್ರಿ, SR ಗೌಡ ಕೇಳ್ರಿ, ಚಿದಾನಂದ ಗೌಡ ಕೇಳಿ, ಅವರ ಆಂತರಿಕ ತುಮಲಗಳನ್ನ ಅಂತರಂಗಕ್ಕೆ ಕೇಳಿಬಿಟ್ರೆ ಯಾಕಪ್ಪ ಬೇಕು ಈ ರಾಜಕಾರಣ ಅಂತಕ್ಕಂಥ ಮನಸ್ಥಿತಿಯನ್ನು ತಲುಪಿದರೆ ಯಾರು? ಕುಂಚಿಟಿಗರ, ಗೊಲ್ರ, ಕುರುಬರ, ಎಸ್ಟಿಗಳ, ಎಳುರ ಅಲ್ಲ. ಅವರ ಸಂದೇಶ ಮತ್ತು ಬನುಮೈನರ ಸಂದೇಶ ಎರಡು ಒಂದೇ. ಕಟ್ಟ ಕಡೆಯ ಮನುಷ್ಯನಿಗೆ ಪ್ರಥಮ ಆದ್ಯತೆ ಸಿಗಬೇಕು ಅಂತಕ್ಕಂಥ ಮಾತು ಎಲ್ಲ ಜನ ಸಮುದಾಯಗಳ. ಇವತ್ತು ಕುಂಚಿಟಿಗರ ಮುಂದುವರೆದ ಜನಾಂಗ ಅಂತ ಈ ತಾಲೂಕರ ಅಣೆಪಟ್ಟಿ ಕಟ್ಕೊಂಡ್ರೆ ಬಹುಶಃ ಹಳ್ಳಿಗಳ ಕುಂಚಿಟಿಗರ ಪರಿಸ್ಥಿತಿ ನೋಡ್ಕೊಂಡ್ರೆ ಎರಡು ಕಿತ್ತು ಬರುತ್ತೆ. ಒಂದು ಪಕ್ಷ ನಾನೇನೋ ಓದು ಮುಂದಕ್ಕೆ ಬರಲಿಲ್ಲ ಅಂದ್ರೆ ನನ್ನ ಕುಟುಂಬವು ಕೂಡ ಇವತ್ತು ಬೀದಿಗೆ ಬರಬೇಕಾದಂತ ಸಂದರ್ಭದ ಒಳಗಡೆ ಬದುಕ್ತಾ ಇತ್ತು. ಅಂತಹ ಸಾವಿರಾರು ಕುಟುಂಬಗಳು ಈ ತಾಲೂಕಿನಲ್ಲಿ ಇನ್ನೂ ಕೂಡ ನಡ್ತಾ ಇದೆ. ಇವತ್ತು ಕುಂಚಿಟಿಗರಿಗೆ OBC ಯಾಕೆ ಬೇಕು ಅಂದ್ರೆ ಮುಂದುವರೆದ ರಂಗಸ್ವಾಮಿ ಅವರು ಕೂಡ ತಳಮಟ್ಟದಲ್ಲಿ ಒದ್ದಾಡ್ತಾರೆ. ಕುಂಚಿಟಿಗರು ಒಬ್ಬರಾಗಿ ಬದುಕ್ತಿಲ್ಲ, ಕುರುಬರ ಜೊತೆ ಅನ್ಯೋನ್ಯ ಬದುಕ್ತಾ ಇದ್ದಾರೆ. ಇವತ್ತು ಜಲ್ದಿ ಗೊಬ್ಬರಾಯ ಅಂದ್ರೆ ಅವರ ಮೂಲಗಳು ಕುರುಬರ ಅಂತ ಹೇಳ್ತಾರೆ ಇವತ್ತು. ಸೊ ಅಂತಹ ಸಂದರ್ಭದ ಒಳಗಡೆ ನಾವು ಬದುಕ್ತಾ ಇದ್ದೀವಿ. ನಮಗೆ ಕುರುಬರು ಬೇಕು, ಒಡೆಯರು ಬೇಕು, ಮಾದಿಗರು ಬೇಕು ಅಂದ್ರೆ ನಾವೆಲ್ಲ ಅಣ್ಣ ತಮ್ಮ ಸಾಂಸ್ಕೃತಿಕ ಸಂವೇದನೆಗಳನ್ನ ಕಟ್ಟೋರು. ಬರಗೂರವರ ಮಾತಿಷ್ಟೇ, ಎಲ್ಲರ ಸಂವೇದನೆಗಳು ಸಮಾನತೆಯತ್ತ ಸಾಗಬೇಕು. ಈ ಸಮಾರಂಭ ನಾವು ಹುಡುಗರ್ತಕ್ಕಂಥದ್ದು ಸೌಹಾರ್ದ ಸಿರಾ ತಾಲೂಕನ್ನ ಸಮಾನತೆಯ ತಾಲೂಕನ್ನ ಕಟ್ಟಬೇಕು ಅಂತ. ಈ ಸಮಾರಂಭ ಮುಂದೆ ಸತ್ಯಪ್ರಕಾಶ್ ಹೇಳಿದ ಮುಂದಿನ ಸಮಾರಂಭ ಇನ್ನಷ್ಟು ಯಶಸ್ವಿ ಆಗಬೇಕು ಅಂತಂದ್ರೆ ಈ ಸಮುದಾಯದ ಎಲ್ಲರ ಪರವಾಗಿ ಹೆಜ್ಜೆ ಇಡುತ್ತೆ ಅಂತಕ್ಕಂಥ ಅವನ ಮಾತು, ಅವನ ಕಹಳೆ ಇರ್ತಕ್ಕಂಥದ್ದು ಎಲ್ಲ ಸಮುದಾಯಗಳ ಬಡವರು ಕಟ್ಟ ಕಡೆಯ ಮನುಷ್ಯ ಮೊದಲನೆಗೆ ಸಿಗಬೇಕು ಅಂತಕ್ಕಂಥ ಮಾತು ಹೇಳ್ತಾ ಶರೀಫರ ಒಂದು ಕವನದೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ಹುಟ್ಟುತ್ತ ಹುಲನಾದೆ ಬೆಳೆಯುತ್ತ ಮರವಾದೆ, ಬಿದಿರು ನಾನಾರಿಗಲ್ಲಾದವರು, ಬಿದಿರು ನಾನಾರಿಗಲ್ಲಾದವರು. ಎಲ್ಲ ಸಮುದಾಯಗಳ ನೇತರರು, ಎಲ್ಲ ಸಮುದಾಯಗಳ ಬಡವರ ಪರ ಈ ವೇದಿಕೆ ಅವರ ಪರ. ಸ್ವಾಮೀಜಿಯವರ ಒಂದು ಮಾತು ಬದ್ಧವನ ಮಾತನ್ನ ಹೇಳಿದರು. ನಾಗರಾಜ್ ಅವರೇ ಬಹುಶಃ 2004 ನಿಮಗೆ ನೆನಪಿರಬೇಕು. ಸತ್ಯನಾರಾಯಣ ಅವರಿಗೆ ಸಂಘರ್ಷಕ್ಕೆ ಈಡು ಮಾಡಿದವರು. ಅವರು ಜಾತಿಗಳನ್ನ ನಂಬಿಕೊಂಡಿಲ್ಲ. ಸತ್ಯನಾರಾಯಣ ಅವರು ಸಚಿವನಾಗಿದ್ದರೂ ಕೂಡ ಅವರ ಮುಲಾಜಿಗಳಾಚೆಗೆ ಅವರನ್ನ ಒಂದು ಸರಿ ದಾರಿಗೆ ತಂದಂತವರು. ಸತ್ಯನಾರಾಯಣ ಅವರು ಗಾಯತ್ರಿ ಮತ್ತು ಭದ್ರಾಮೇಲ್ದಂಡ ಯೋಜನೆಯ ಬೆನ್ನು ಹತ್ತಿ ಹೋದಾಗ ಹೇಮಾವತಿಯನ್ನು ತಿರುಗಿ ನೋಡುವಂತೆ, ಮದನೂರು ಕೆರೆ ಅಂತ ತಿರುಗಿ ನೋಡುವಂತೆ ಮಾಡಿದವರು. KC ರೆಡ್ಡಿ ಅವರಿಗೆ ತನ್ನ ಪ್ರಸ್ತಾವನೆಯನ್ನು ಸಲ್ಲಿಸಲಿಕ್ಕೆ ಮಾಡಿದಂಥವರು. ಅವತ್ತು ಉದ್ಘಾಟನೆ ಮಾಡಬೇಕು ಅಂತ ಸ್ಟಾಲ್ ಹಾಕಿದ್ರು. ಬಹುಶಃ ಎಲ್ಲರೂ ಮರ್ತಿರ್ಬೋದು. 2004 ಸಣ್ಣ ಒಂದು ವೇದಿಕೆ ಇತ್ತಲ್ಲಿ. ಅಂದ್ರೆ ಏನಪ್ಪಾ ಅಂದ್ರೆ ಮದನೂರು ಕೆರೆಗೆ ನೀರು ತರುವ ಕನಸನ್ನು ಬಿದ್ದಿದವರು.